ಹಾಲಿಗೆ ನೀರ್ ಮಿಕ್ಸ್ ಮಾಡೋದನ್ನ ಕೇಳಿರ್ತೀವಿ ನೋಡಿರ್ತೀವಿ. ಬಟ್ ಹರಿಯೋ ನದಿಗೆನೆ ಹಾಲ್ ಮಿಕ್ಸ್ ಮಾಡೋದ? ಇತ್ತೀಚೆಗೆ ನರ್ಮದಾ ನದಿಗೆ 11,000 ಲೀಟರ್ ಹಾಲ್ ಸುರಿತಾರೆ. ಕೇಳಿದ್ರೆ ಭಕ್ತಿ ಅಂತಾರೆ. ಎಮೋಷನಲ್ ಫೂಲ್ಸ್ ಆಗೋದನ್ನ ಫಸ್ಟ್ ಬಿಡಿ, ಇದರಿಂದ ಇರೋ ಸೈನ್ಸ್ ತಿಳ್ಕೊಳ್ಳಿ. 2004ರಲ್ಲಿ ಅಮೆರಿಕದ ಮಿನಿಸೋಟಾದಲ್ಲಿ ಒಂದು ಹಾಲಿನ ಟ್ರಕ್ ಪಲ್ಟಿ ಆಗುತ್ತೆ ಅಂಡ್ ಆ ಹಾಲೆಲ್ಲ ನದಿಗೆ ಸೇರ್ಕೊಂಡು ಸಾವಿರಾರು ಮೀನುಗಳು ಸ್ಪಾಟ್ ಅಲ್ಲಿ ಸತ್ತೋಗುತ್ತೆ. ಇದಕ್ಕೆ ಕಾರಣ BOD, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೀವು ನದಿಗೆ ಸುರಿತಾ ಇರೋ ಹಾಲಲ್ಲಿ ಪ್ರೋಟೀನು, ಶುಗರ್, ಫ್ಯಾಟ್ಸ್ ಇರುತ್ತೆ. ಇದನ್ನೆಲ್ಲ ನೀರಲ್ಲಿರೋ ಬ್ಯಾಕ್ಟೀರಿಯಾ ಇಮಿಡಿಯೇಟ್ ಆಗಿ ಕನ್ಸ್ಯೂಮ್ ಮಾಡುತ್ತೆ. ನೀರಲ್ಲಿರೋ ಆಕ್ಸಿಜನ್ ಪ್ರಮಾಣ ಇಮಿಡಿಯೇಟ್ ಆಗಿ ಇಳಿದೋಗುತ್ತೆ ಅಂಡ್ ಎಲ್ಲಾ ಆಕ್ವಾಟಿಕ್ ಸ್ಪೀಶೀಸ್ ಉಸಿರುಗಟ್ಟಿ ಸತ್ತೋಗುತ್ತೆ. ನದಿಗೆ ಹಾಲನ್ನ ಸೇರ್ಸೋದು ಚರಂಡಿ ನೀರ್ನ ಸೇರ್ಸೋಕ್ಕಿಂತ 333% ಹೆಚ್ಚು ಡೇಂಜರಸ್. ಇಲ್ಲಿ ಚರಂಡಿ ನೀರಿನ BOD 300 ಮಿಲಿಗ್ರಾಮ್ಸ್ ಪರ್ ಲೀಟರ್ ಆದ್ರೆ ಹಾಲಿನ BOD 1 lakh ಮಿಲಿಗ್ರಾಮ್ ಪರ್ ಲೀಟರ್ ಆಗಿರುತ್ತೆ. ಮೊದ್ಲೇ ನಮ್ ದೇಶದ ನದಿಗಳು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಅದಕ್ಕೆ ಹಾಲ್ ಸುರಿಯೋ ಕೆಲಸ ಬೇರೆ. ಭಕ್ತಿ ಅನ್ನೋದು ಕೇವಲ ದೇವ್ರಿಗೆ ಗೊತ್ತಾದ್ರೆ ಸಾಕು, ಅದನ್ನ ಸಮಾಜಕ್ಕೆ ತೋರಿಸೋ ಅವಶ್ಯಕತೆನೇ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.